ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ಪರೋಪಕಾರ ಅಂತಂದ್ಬಿಟ್ಟು. ಬಹಳ ಹಿಂದೆ ಮಾತಂಗ ಪ್ರದೇಶವನ್ನ ಅಶ್ವಭೂಪ ಅನ್ನುವಂಥ ಒಬ್ಬ ಸಮರ್ಥನಾದ ರಾಜ ಆಳ್ತಾ ಇದ್ದ. ಅವನಿಗೆ ಕುದುರೆಗಳು ಅಂತಂದ್ರೆ ತುಂಬಾ ಹುಚ್ಚು. ಅದಕ್ಕೋಸ್ಕರನೇ ರಾಜ ಉತ್ತಮ ಕುದುರೆಗಳಿಗೆ ಎಷ್ಟೇ ಬೆಲೆ ಇದ್ರೂ ಕೂಡ ಅದನ್ನು ಕೊಟ್ಟು ಕೊಂಡ್ಕೊಳ್ತಾ ಇದ್ದ. ಆಗಿನ ಕಾಲದಲ್ಲಿ ಕುದುರೆಯ ಪ್ರಯೋಜನ ಬಹಳ ಇತ್ತು. ಯುದ್ಧ ಮಾಡೋದಕ್ಕೆ, ಪ್ರಯಾಣ ಮಾಡೋದಕ್ಕೆ ಕುದುರೆ ಇಲ್ಲದೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಒಂದ್ಸರಿ ಅಶ್ವಭೂಪ ಬೇಟೆಗೆ ಹೋದಾಗ ದಾರಿ ತಪ್ಪಿಸ್ಕೊಳ್ತಾನೆ. ಅಲ್ಲಿ ಒಂದು ಸನ್ಯಾಸಿಯ ಆಶ್ರಮ ಇರುತ್ತೆ. ಸನ್ಯಾಸಿ ರಾಜನನ್ನ ಕರೆದು ತನಗೆ ತಿಳಿದಿರುವಂತ ರೀತಿಯಲ್ಲಿ ಆತಿಥ್ಯವನ್ನ ಮಾಡ್ತಾನೆ. ಅಲ್ಲಿಂದ ಹೊರಟಾಗ ರಾಜನ ದೃಷ್ಟಿ ಸನ್ಯಾಸಿ ಹತ್ರ ಇದ್ದಂತ ಕುದುರೆ ಮೇಲೆ ಹೋಗುತ್ತೆ. ಅವನು ಕುತೂಹಲದಿಂದ ಕೇಳ್ತಾನೆ, ಸ್ವಾಮಿ, ಈ ಕುದುರೆ ಎಷ್ಟು ಚೆನ್ನಾಗಿದೆ, ನಿಮಗೆ ಹೇಗ್ ಸಿಕ್ತು ಅಂತನ್ಬಿಟ್ಟು. ಆಗ ಅವ್ರು ಹೇಳ್ತಾರೆ, ನನ್ನ ಭಕ್ತರೊಬ್ರು ಇದು ಮರಿ ಇದ್ದಾಗ್ಲೇ ನನಗೆ ತಂದ್ಕೊಟ್ಟಿದ್ರು, ಅದನ್ನ ನನ್ನ ಮಗನ ಹಾಗೆ ನಾನು ಬೆಳೆಸಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಸ್ವಾಮಿಗಳೇ, ನಿಮ್ಮಂಥ ಸನ್ಯಾಸಿಗಳಿಗೆ ಇಷ್ಟು ಉತ್ತಮ ಕುದುರೆ ಅವಶ್ಯಕತೆ ಇಲ್ಲ ಅಲ್ವಾ? ನಾವು ರಾಜರು ನೂರಾರು ಕಡೆ ಹೋಗ್ಬೇಕಾಗಿರುವಂಥವ್ರು, ಕುದುರೆಯ ಉಪಯೋಗ ನಮಗೆ ಬಹಳ ಇದೆ. ದಯಮಾಡಿ ಕುದುರೆಯನ್ನು ನನಗೆ ಕೊಡ್ತೀರಾ? ನಾನು ನಿಮಗೆ ಕೃತಜ್ಞತನಾಗಿರ್ತೀನಿ ಅಂತಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಸನ್ಯಾಸಿ ನಕ್ ಹೇಳ್ತಾರೆ, ಮಹಾರಾಜ, ಇದು ನನಗೆ ಬೇರೆಯವರಿಂದ ದಾನ ಬಂದಿರುವಂಥದ್ದು, ಅದನ್ನ ನಿನಗೆ ಹೇಗೆ ಕೊಡ್ಲಿ? ಅಲ್ಲದೆ ಈ ಕುದುರೆ ನನಗೆ ಒಗ್ಗಿಕೊಂಡ್ಬಿಟ್ಟಿದೆ, ಕೊಡೋಕ್ಕಾಗಲ್ಲ ನಿನಗೆ ಅಂತ ಹೇಳ್ತಾರೆ. ರಾಜ ಪರಿಪರಿಯಾಗಿ ಕೇಳ್ಕೊಂಡ್ರು ಕೂಡ ಸನ್ಯಾಸಿ ತನ್ನ ಹಠವನ್ನ ಬಿಡ್ಲಿಲ್ಲ. ಕೊನೆಗೆ ರಾಜ, ನೀವು ನನಗೆ ಇದನ್ನ ಕೊಡದೇ ಇದ್ರೆ ಏನಾಯ್ತು, ನಾನಿದನ್ನ ಪಡ್ಕೊಳ್ತೀನಿ ಅಂತಂದ್ಬಿಟ್ಟು ಹೇಳಿ ಹೊರಟೋಗ್ತಾನೆ. ಸ್ವಲ್ಪ ದಿನಗಳ ನಂತರ ಒಂದಿನ ಸನ್ಯಾಸಿ ಕುದುರೆಯನ್ನ ಮೇಯಿಸೋದಕ್ಕೆ ಹೋಗಿದ್ದ. ಆಗ ಅವನಿಗೆ ದಾರಿಯ ಬದಿಯಲ್ಲಿ ಚಳಿಯಿಂದ ನಡುಗ್ತಾ ಇದ್ದಂತಹ ಮುದುಕ ರೋಗಿಯೊಬ್ಬ ಕಣ್ಣಿಗೆ ಬೀಳ್ತಾನೆ. ಅವನು ಸನ್ಯಾಸಿಯನ್ನ ಕುರಿತು, ಅಯ್ಯ, ನಾನು ಬಡವ, ಮುದುಕ ಮತ್ತೆ ರೋಗಿ, ನನಗೆ ಒಂದು ಸಹಾಯ ಮಾಡಿ, ದಯವಿಟ್ಟು ನನ್ನ ಚಿಕಿತ್ಸೆಗೆ ಅಂತ ಊರ ಒಳಗಡೆ ಇರುವಂತ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡು ಹೋಗ್ತೀರಾ? ಅಂದ್ರೆ ನನಗೆ ತುಂಬಾನೇ ಕಾಯಿಲೆ ಇದೆಯಲ್ವಾ, ಅಲ್ಲಿವರೆಗೂ ನನಗೆ ಹೋಗಕ್ಕಾಗ್ತಾ ಇಲ್ಲ, ನೀವು ಕರ್ಕೊಂಡು ಹೋಗ್ತೀರಾ ಅಂತ ಹೇಳ್ತಾರೆ. ಸನ್ಯಾಸಿಗೆ ಕರುಣೆ ಉಕ್ಕಿ ಬರುತ್ತೆ. ಅದರಲ್ಲೇನಿದೆ, ಈ ಕುದುರೆ ಇರೋದು ಜನರ ಸೇವೆಗೋಸ್ಕರನೇ, ನನ್ನಂತ ಸನ್ಯಾಸಿಗೆ ಯಾವುದೇ ಉಪಯೋಗ ಇಲ್ಲ ಅಂತ ಹೇಳ್ತಾ ಆ ಭಿಕ್ಷುಕನನ್ನ ಕುದುರೆ ಮೇಲೆ ಕೂರಿಸ್ತಾನೆ. ಕೂರಿಸಿದ ತಕ್ಷಣನೇ ಕುದುರೆಯ ಲಗಾಮನ್ನ ತಗೊಂಡು ಆ ರೋಗಿ ತಾನು ಹೊದ್ದಿದ್ದಂತಹ ಆ ಕೌದಿ ಇರುತ್ತಲ್ಲ, ಅದನ್ನ ಕಿತ್ತು ಎಸಿತಾನೆ. ಅವನು ಮುದುಕ ರೋಗಿ ಆಗಿರದೆ ಆ ರಾಜ ಅಶ್ವಭೂಪನಾಗಿದ್ದ. ಅವನು ಸನ್ಯಾಸಿಯನ್ನ ನೋಡಿ, ಸ್ವಾಮಿ, ಅವತ್ತು ನೀವು ನಯದಿಂದ ಕೇಳಿದ್ರೆ ಕೊಡ್ಲಿಲ್ಲ ನೋಡಿ, ಇವತ್ತು ಹೇಗೆ ಮೋಸದಿಂದ ನಿಮ್ಮ ಕುದುರೆಯನ್ನ ನಾನು ಪಡ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಸನ್ಯಾಸಿ ಅವನನ್ನ ತಡೆದು, ಮಹಾರಾಜ, ನೀನು ಕುದುರೆಯನ್ನ ಮೋಸದಿಂದ ತಗೊಂಡು ಹೋದ್ರೆ ನನಗೆ ಬೇಜಾರಿಲ್ಲ, ಆದ್ರೆ ಒಂದು ಮಾತು ಹೇಳ್ತೀನಿ, ನೀನು ಊರಿಗೆ ಹೋಗಿ ಸನ್ಯಾಸಿಯನ್ನ ಹೇಗೆ ಮೋಸ ಮಾಡಿದೆ ಅಂತ ಮಾತ್ರ ಹೇಳಬೇಡ. ಯಾಕೆ ಅಂತಂದ್ರೆ, ನೀನು ಈ ರೀತಿ ಹೇಳಿದ ಮೇಲೆ ನಿಜವಾಗ್ಲೂ ಒಬ್ಬ ರೋಗಿ ಆಗಿದ್ದು ಯಾರಿಂದನಾದ್ರೂ ಸಹಾಯವನ್ನ ಅವನೇನಾದ್ರೂ ಕೇಳಿದ್ದೆ ಆದ್ರೆ ಈ ಜಗತ್ತಲ್ಲಿ ಯಾರು ಸಹಾಯ ಮಾಡೋದಿಲ್ಲ. ಅಯ್ಯೋ, ಸಹಾಯ ಮಾಡೋದಕ್ಕೆ ಹೋಗಿ ಕುದುರೆ ಕಳ್ಕೊಂಡ್ರೆ ಸನ್ಯಾಸಿ ಕತೆ ಗೊತ್ತಿಲ್ವಾ ಅಂತ ಹೇಳ್ತಾರೆ. ಇದರಿಂದ ಏನಾಗುತ್ತೆ, ಜೀವನದಲ್ಲಿ ನಿಜವಾಗ್ಲೂ ಕಷ್ಟದಲ್ಲಿರೋರಿಗೆ ಯಾವತ್ತೂ ಸಹಾಯ ಸಿಗಲ್ಲ. ಅದರ ಸಲುವಾಗಿ ಆದ್ರೂ ನೀನು ಕರುಣೆಯನ್ನ ಇಟ್ಕೋ. ಕುದುರೆ ಎಲ್ಲಿದ್ರೂ ಚೆನ್ನಾಗಿರುತ್ತೆ, ಅದನ್ನ ನೀನ್ ಚೆನ್ನಾಗಿ ನೋಡ್ಕೊಳ್ತೀಯ ಅನ್ನುವಂಥ ಭರವಸೆ ನನಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅಂದ್ರೆ, ನೀನ್ ತಗೊಂಡು ಹೋಗು, ನನ್ಗೇನು ತೊಂದರೆ ಇಲ್ಲ, ನೀನ್ ಮೋಸ ಮಾಡಿ ತಗೊಂಡೋದ್ರೂ ನನ್ಗೇನು ಯೋಚನೆ ಇಲ್ಲ, ಆದ್ರೆ ಹೋಗಿ ನಾನು ಸನ್ಯಾಸಿಗೆ ಮೋಸ ಮಾಡಿದನ್ನ ತಗೊಂಡೆ ಅಂತ ಮಾತ್ರ ಹೇಳಬೇಡ. ಯಾಕೆ ಅಂತಂದ್ರೆ, ಈ ರೀತಿ ಹೇಳಿದಾಗ ನಿಜವಾಗ್ಲೂ ಕಷ್ಟದಲ್ಲಿರೋರ್ಗೆ ಯಾರು ಸಹಾಯ ಮಾಡೋದಕ್ಕೆ ಹೋಗಲ್ಲ. ಅಯ್ಯೋ, ನಾವು ಮಾಡಿದ್ರೆ ನಮಗೂ ಏನಾದ್ರೂ ಒಂದು ತೊಂದರೆ ಆಗುತ್ತೆ ಅಂತ ಅನ್ಕೊಳ್ತಾರೆ. ಅದಕ್ಕೋಸ್ಕರ ನೀನು ಆ ರೀತಿ ಮಾಡಬೇಡ, ಕುದುರೆನ ತಗೊಂಡೋಗು, ಅದನ್ನ ನೀನು ಚೆನ್ನಾಗಿ ನೋಡ್ಕೊಳ್ತೀಯ ಅನ್ನೋದು ನನಗೆ ಗೊತ್ತಿದೆ, ಆಮೇಲೆ ಎಲ್ಲಿದ್ರು ಅದು ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ. ಸನ್ಯಾಸಿಯ ಮಾತನ್ನ ಕೇಳಿ ರಾಜನಿಗೆ ದಿಕ್ಕೇ ತೋಚದ ಹಾಗಾಗೋಗುತ್ತೆ. ಅವನು ಹೇಳಿದ ಮಾತು ಎಷ್ಟು ಸತ್ಯ. ತಾನು ಕುದುರೆ ಕಳ್ಕೊಂಡಾಗ್ಲೂ ಕೂಡ ಅವನಿಗಿಷ್ಟು ದುಃಖ ಆಗ್ಲಿಲ್ಲ. ಅದ್ರ ಬದಲು ನಿಸ್ಸಹಾಯಕರ ಬಗ್ಗೆ ವಿಚಾರ ಮಾಡ್ದ. ಅವನು ಯಾರಾದ್ರೂ ತೊಂದರೆಯಲ್ಲಿರ್ತಾರಲ್ಲ ಅವ್ರ ಬಗ್ಗೆ ಯೋಚನೆ ಮಾಡ್ದ. ಇವನು ನಿಜವಾಗ್ಲೂ ಮಹಾತ್ಮನೇ ಸರಿ ಅಂತ ಅನ್ಕೊಂಡು ತಕ್ಷಣನೇ ಕುದುರೆಯಿಂದ ಕೆಳಗಡೆ ಇಳಿದು, ಸ್ವಾಮಿಗಳೇ, ನನಗೆ ಈ ಕುದುರೆ ಬೇಡ,
ಕುದುರೆಗಿಂತ ಹೆಚ್ಚಿನ ಅಮೃತದಂಥ ಪಾಠವನ್ನ ನೀವು ಹೇಳಿದಿರಾ. ನಾನ್ ನಿಮಗೆ ತುಂಬಾ ಕೃತಜ್ಞನಾಗಿದ್ದೀನಿ ಅಂತ ಹೇಳಿ ಅವನು ಹೊರಟು ಹೋಗ್ತಾನೆ. ಹರೇ ಕೃಷ್ಣ.